വक्रतुण्ड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा।
ಗಮದನಿ ತೋಂತನ ತನದರನ ತದರೆ ದನಿ ತೋಂತನ ತನದರನ ತದರೆ ದನಿ ತೋಂತನ ತನದರನ ತದರೆ ದನಿ ತದರೆ ತದಾನಿ ತದರೆ ದಾನಿ ತೋಂತನ ತನದರನ ತದರೆ ದನಿ ತೋಂತನ ತನದರನ ತದರೆ ಯಾಲೇಮು ಎಲೆಯಲ ಯಲಾಲಯ ಲೇಮು ಎಲೆಯಲ ಯಲಾಲಲ ತನದರನ ತನದರನ ತದಾನಿ ತಗಡ ತಿರುಗಡ ತಗದ ಗಾಂಧ 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 ತೋಂತನ ತನದರನ ತದರೆ ದನಿ ತೋಂತನ ತನದರನ ಸನಿ ಗಮ ಗಮ ಗ ಸಮ ಗ ಸನಿ ಗಮ ಗಮ ಗ ಸಮ ಗ ಸನಿ ಗಮ ಗಮ ಗ ಸಮ ಗ ಸನಿ I am sure everyone looks forward to. I can see happy, smiling faces anyway. Clearly, the occasion is special to all. It is a proud moment for all of us have today. It has been a fantastic year for us, especially for our bright, young and talented children. ಆಕಾಶವೇ ಚಪ್ಪರ, ಭೂಮಿಯೇ ಹಾಸಿಗೆ, ಮಕ್ಕಳ ನಗುವೆ ಸಂಗೀತ, ಪಾಲಕರ ಇರುವೆ ಉತ್ಸಾಹ, ಅತಿಥಿಗಳ ಉಪಸ್ಥಿತಿಯೇ ಉಸಿರಾಗಿರುವ ನಮ್ಮ ಶಾಲೆಯ 9ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಂದು ಸಾಕ್ಷೀಭೂತರಾಗಿದ್ದೇವೆ ಎಂಬುದೇ ನಮಗೆ ಹೆಮ್ಮೆಯ ವಿಚಾರ. ಅದೆಷ್ಟೇ ಬಾರಿ ದೇವರ ಜೊತೆ ಮುನಿಸಿಕೊಂಡರೂ ಕಷ್ಟ ಬಂದಾಗ ಮೊದಲು ನೆನಪಾಗುವುದು ದೇವರು. ಕಷ್ಟಗಳ ಕೊಡುವ ಸೂತ್ರಧಾರಿಯೂ ಅವನೇ, ಕಷ್ಟಗಳ ಎದುರಿಸಲು ಜೊತೆಯಾಗುವ ಪಾತ್ರಧಾರಿಯೂ ಅವನೇ. ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ಶ್ರೀಮತಿ ಕೀರ್ತಿ ಬಿಳಕಿ ಆ್ಯಂಡ್ ಸುಜಾತಾ ಬಾರ್ಕಿ ವಿತ್ ಪ್ರೇಯರ್ ಸಾಂಗ್. ಗಜಾನನ ಗಜವದನ ಪಾಲಿಸು ನೀಯನ್ನ ಪಾಲಿಸು ನೀಯನ್ನ ಹರನಂದನ ಗಜಾನನ ಗಜವದನ ಗಜಾನನ
ಸದ್ಗತಿ ತೋರೋ ದಯಾನನ ಗಜಾನನ ಗಜವದನ ಗಜಾನನ ಗಜವದನ ಮಂತ್ರವನರಿಯೇನು ತಂತ್ರವನರಿಯೇನು ವೇದವನರಿಯೇನು ಹೇ ಗಣನಾಥ ಮಂತ್ರವನರಿಯೇನು ತಂತ್ರವನರಿಯೇನು ವೇದವನರಿಯೇನು ಹೇ ಗಣನಾಥ ಮಂತ್ರವು ನೀನೇ ತಂತ್ರವು ನೀನೇ ಮಂತ್ರವು ನೀನೇ ತಂತ್ರವು ನೀನೇ ವೇದಶಾಸ್ತ್ರಗಳ ಗುರು ಗಣನಾಥನೇ ಗಜಾನನಾಯೇ ಗಜವದನ ಗಜಾನನಾಯೇ ಗಜವದನ ಭಕ್ತ ಕೋಟಿಗಳು ನಿನ್ನನ್ನು ಕರೆದಿದೆ ಭಕ್ತ ರಕ್ಷಕನ ನಾಮವ ಹಾಡಿದೆ ಭಕ್ತ ಕೋಟಿಗಳು ನಿನ್ನನ್ನು ಕರೆದಿದೆ ಭಕ್ತ ರಕ್ಷಕನ ನಾಮವ ಹಾಡಿದೆ ಮುಕ್ತಿದಾತನೇ ವರದಾಯಕನೇ ಮುಕ್ತಿದಾತನೇ ವರದಾಯಕನೇ ಶಕ್ತಿ ದೇವತೆ ಪಾರ್ವತಿ ಸುತನೇ ಗಜಾನನಾಯೇ ಗಜವದನ ಗಜಾನನಾಯೇ ಗಜವದನ ಪಾಲಿಸು ನೀಯನ್ನ ಹರನಂದನ ಗಜಾನನಾಯೇ ಗಜವದನ ಗಜಾನನಾಯೇ ಗಜವದನ ಗಜವದನ ಗಜವದನ. ಧನ್ಯವಾದಗಳು. ಸಂಗೀತದ ಕಂಪಿನೊಂದಿಗೆ ಇಂಪಾದ ಧ್ವನಿಯಲ್ಲಿ ಭಗವಂತನನ್ನ ಇಳೆಗೆ ಇಳಿಸಿದ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಜೋರಾದ ಚಪ್ಪಾಳೆಯ ಮೂಲಕ ಮಕ್ಕಳೆಲ್ಲ ಕೊಡಬೇಕಾಗಿ ವಿನಂತಿ. Plato once said, music is a moral law to the mind, flight to the imagination. On this auspicious event, I am heartily welcoming to my student Kumar Kiran Kormar on the stage to sing a welcome song. Please come on. ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ವಾಣಿ ವೀಣಾಪಾಣಿ ವಿದ್ಯಾದಾಯಿನಿ ವಾಣಿ ವೀಣಾಪಾಣಿ ವಿದ್ಯಾದಾಯಿನಿ ಮಾತೆ ಶಾರದೆಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವರ ರಾಗಲಯ ತಾಳಧಾರತಿ ಬೆಳಗಿ ಸ್ವರ ರಾಗಲಯ ತಾಳಧಾರತಿ ಬೆಳಗಿ ಹರುಷದಿ ಸೇವೆಯ ಗೈಯುವ ಕಾರ್ಯಕ್ಕೆ ಹರುಷದಿ ಸೇವೆಯ ಗೈಯುವ ಕಾರ್ಯಕ್ಕೆ ಸ್ವಾಗತ ಸ್ವಾಗತ ಸುಸ್ವಾಗತ ವೇದಗಳುತ್ತಮ ಸಾಮವೇದ ಅರಿವಿಗೆ ಉತ್ತಮ ಗುರುಪದೇಶ
स्वागत स्वागत सुस्वागत वाणी वीणा पाणी विद्यादायिनी वाणी वीणा पाणी विद्यादायिनी माते शारदೆಗೆ स्वागत स्वागत सुस्वागत स्वागत 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 सुस्वागत ಸ್ವಾಗತಿಸುವುದು ನಮ್ಮ ಭಾರತೀಯ ಸಂಸ್ಕೃತಿಯಾಗಿದೆ. ನಗುವನ್ನು ಅಟ್ಟಿ ಬದುಕಿದರೆ ಜೀವನ ಬಲುತುಟ್ಟಿ, ನಗುವನ್ನು ಅಟ್ಟಿ ಬದುಕಿದರೆ ಜೀವನ ಬಲುತುಟ್ಟಿ, ನಗುವನ್ನು ಮುಟ್ಟಿ ಬದುಕಿದರೆ ಜೀವನ ಗಟ್ಟಿ. ನಗುವನ್ನು ಮುಟ್ಟಿ ಬದುಕಿದರೆ ಜೀವನ ಗಟ್ಟಿ, ನಗುವನ್ನು ಕುಟ್ಟಿ ಬದುಕಿದರೆ ಜೀವನ ಬಿಟ್ಟಿ. ನಗುವನ್ನು ಕುಟ್ಟಿ ಬದುಕಿದರೆ ಜೀವನ ಬಿಟ್ಟಿ, ನಗುವ ಅತಿಥಿಗಳ ಜೊತೆ ನಗು ನಗುತ್ತ ಬೆರೆತರೆ ಸ್ವರ್ಗ ಸೃಷ್ಟಿ ಎನ್ನುವ ಹಾಗೆ ವೆಲ್ಕಮ್ ಎವ್ರಿ ಒನ್. Day with a smile, look on the new day as another special gift from your creator. Now let's welcome to the dignitaries who makes this function very special. So I would like to request Kumari Shilpa Gaudi for welcome our guests with smile. To begin this auspicious occasion by welcoming everyone, greeting to one and all present here. I am extremely privileged to have this opportunity to address you all at this important moment for 9th annual day celebration in our school. It is a great pleasure to welcome such a noble personality as our Honorable President Parvatamma Koti Ma'am, Dr. Koti Welfare Society, Tilvalli. Now I would like to call my dear student to invite Honorable President by giving a flower bouquet. My dear student, to invite our school president by giving a flower bouquet. President Namita Koti ma'am, I would like to call my dear student to invite our vice president by giving a flower. Now I would like to welcome Shri Vijaya Mahantesh Danamanavar sir, a confirmed IAS officer, is now Deputy Commissioner of Haveri. Now I would like to call my dear student to invite our guest by giving a flower bouquet. Now Arjun Hugar sir, I would like to call my dear student to invite our guest by giving a flower. I would like to welcome Land Tribunal Committee, Hangar. I would like to call my dear student to invite our guest by giving a. He is clustered resource person of Tilvalli. He guides and encourages all the academic and non. Madiwal sir, headmaster from Kanakapura, worker from Haveri. I would like to call my dear student to invite our guest. I would like to welcome Fayaz Ahmad Lohar, member of Taluk Panchayat Hangar. My dear student, to invite our guest. I would like to welcome Parshuram Hunugun sir, head. I would like to welcome Basuraj. I also want to extend special welcome to our respected administrator of our school, Manjunath Hegde sir. I would like to call my dear student to invite our sir. Anjan sir, who brings a wealth of sir. I would like to welcome Sukanya ma'am,
Vice Principal of our school, I would like to call my dear student to invite our ma'am by giving a flower. I would like to extend my warm welcome to our school dance choreographers, Ashok sir and team. Welcome to this function, sir. I would like to welcome all the teaching and non-teaching staff, parents and students who are an integral part of this institution. I request all for your kind cooperation throughout this program and making it a grand success. Thank you. ಆನಂದದ ದೀಪಗಳು ಕುಳಿತಿರುವ ಜನರಲ್ಲಿ ಕಾಣುತ್ತಿವೆ ಅಸಂಖ್ಯ ಭರವಸೆಯ ದೀಪಗಳು. ಅಜ್ಞಾನದ ಅಂಧಕಾರದಲ್ಲಿರುವವರಲ್ಲಿ ಕಾಣುತ್ತಿದೆ ಜ್ಞಾನದ ದೀಪಗಳು. I would like to welcome all dignitaries in front of the stage for inaugurate ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ದೀಪ ಬೆಳಕು ಕೊಡುತ್ತೆ, ದೀಪ ಬೆಳಕು ಕೊಡುತ್ತೆ ಅನ್ನುವ ಕಾರಣಕ್ಕೆ ಮಾತ್ರ ನಾವು ಹೊಗಳುತ್ತೇವೆ. ಆದರೆ ಆ ಬೆಳಕ ನೀಡಲು ಮೈ ಸುಟ್ಟುಕೊಂಡ ಬತ್ತಿ ಯಾರಿಗೂ ಕಾಣಿಸುವುದಿಲ್ಲ. ಆ ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸಲಿಲ್ಲ. ಅದಕ್ಕೆ ದೀಪವು ಬೆಂಕಿ ಅಲ್ಲ, ದೀಪವು ಜ್ಞಾನದ ಜ್ಯೋತಿ. ಬೆಂಕಿಯನ್ನು ಹಚ್ಚೋದು ಬಹಳ ಸುಲಭ, ಆದರೆ ದೀಪವನ್ನು ಹಚ್ಚೋದು ಬಹಳ ಕಷ್ಟ. ಯಾಕಂದರೆ ದೀಪ ಇತರರಿಗೆ ಬೆಳಕನ್ನು ನೀಡುತ್ತೆ, ಬೆಂಕಿ ಬಹಳಷ್ಟು ಜನರ ಜೀವನವನ್ನೇ ನಾಶ ಮಾಡಿಬಿಡುತ್ತೆ. ಹೀಗಾಗಿ ಬೆಂಕಿಗೂ ಹಾಗೂ ದೀಪಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಈ ದೀಪ ಜಗತ್ತಿಗೆ ಬೆಳಕನ್ನು ನೀಡುತ್ತೆ, ಜಗತ್ತನ್ನು ಕಾಯುತ್ತೆ, ಅಂಧಕಾರದಿಂದ ನಮ್ಮನ್ನು ರಕ್ಷಿಸುತ್ತೆ. ದೀಪವನ್ನು ದೀಪಾವಳಿಯಾಗಿ ಆಚರಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಮಹನೀಯರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಮಕ್ಕಳು ದಯವಿಟ್ಟು ಯಾರೂ ಕೂಡ ಕೂಗಬಾರ್ದು, ಮಕ್ಕಳು ಕೆಳಗಡೆ ಕೂತ್ಕೊಳ್ಳಿ, ಯಾರೂ ಕೂಡ ಕೂಗಬಾರ್ದು. ವೇದಿಕೆ ಬಲಭಾಗದಲ್ಲಿರುವಂಥ ಎಲ್ಲ ಪಾಲಕರು ದಯಮಾಡಿ ಆ ಆಸನಗಳಲ್ಲಿ ಆಸೀನ. ನಂಬರ್ 0 ಚಂದ. Our school not only provides education but also make you better human being, discipline, management and overall education. So here is a reflection of our achievements for the 2024 and 25 academic session. I would like to call on the stage Srimati Sukanya Eli and Srimati Netra G to present our annual report. ಪ್ರಾತ್ಯನಿತ್ಯಂ ವಿದ್ಯಾದಾನಂ ಚತುರ್ಥಿ ಎಂದು ಶಾರದಾ ದೇವಿಯನ್ನು ಮನದಾಳದಲ್ಲಿ ಸ್ಮರಿಸುತ್ತಾ, ಸುಂದರ ಶುಭ ವೇಳೆಯಲ್ಲಿ ಸುಂದರವಾಗಿ ಅಲಂಕೃತಗೊಂಡಿರುವ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡಲು ಬಂದ ವಿದ್ಯಾಭಿಮಾನಿಗಳಿಗೆ ಹಾಗೂ ಪೋಷಕರಿಗೆ, ನನ್ನ ವೃತ್ತಿ ಬಾಂಧವರಿಗೆ, ಇಲ್ಲಿ ನೆರೆದಂತಹ ಎಲ್ಲ ಸಾರ್ವಜನಿಕರಿಗೂ ಮೊದಲು 9ನೇ ರೈನ್ಬೋ ಫೆಸ್ಟಿವಲ್ನ ಶುಭಾಶಯಗಳು. ಸಪ್ತರುನಾಡಿನ ಹಾನಗಲ್ ತಾಲೂಕಿನ ಹಾವೇರಿ ಜಿಲ್ಲೆಯ ನಾಸು ಹರ್ಡಿಕರ್ ಅವರಿಂದ ಸ್ಥಾಪಿತವಾದ ಸೇವಾದಳದ ಹುಟ್ಟೂರಾದ ಮಲೆನಾಡಿನ ಸೆರಗಿನ ಕೊನೆಯ ಅಂಚಿನಲ್ಲಿರುವ ತಿಳಿಯಾದ ನೀರು ಎಂಬ ಅರ್ಥವನ್ನು ಹೊಂದಿರುವ ಗ್ರಾಮವೇ ತಿಳುವಳ್ಳಿ. ಈ ತಿಳುವಳ್ಳಿಯಲ್ಲಿ ತಲೆ ಎತ್ತಿ ನಿಂತಿರುವ ಎಲ್ಲರ ಪ್ರಶಂಸೆಗೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿರುವ ಶಾಲೆ ಅದುವೇ ನಮ್ಮ ಶಾಲೆ RN ಸೆಂಟ್ರಲ್ ಶಾಲೆ. ಇದೀಗ ನಮ್ಮ ಜ್ಞಾನ ದೇಗುಲಕ್ಕೆ 9 ವಸಂತಗಳು ತುಂಬಿವೆ. ಇಲ್ಲಿ ವಿದ್ಯಾರ್ಜನೆಗೈದ ವಿದ್ಯಾರ್ಥಿಗಳು ಮೌಲ್ಯಯುತ ಶಿಕ್ಷಣ ಪಡೆದಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ. ಈ ದಿನ ಶಾಲಾ ವಾರ್ಷಿಕೋತ್ಸವವನ್ನು ತಮ್ಮೆಲ್ಲರ ಜೊತೆ ಸೇರಿ ಆಚರಿಸಿ ಅದರ ಸುಮಧುರ ಕಂಪನ್ನು ಎಲ್ಲೆಡೆ ಪಸರಿಸಲು ನಾವೆಲ್ಲ ಸಿದ್ಧರಾಗಿದ್ದೇವೆ. ನಮ್ಮ
ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡಲು ತುಂಬ ಹರ್ಷಪಡುತ್ತೇನೆ. ಗೌರವಾಧ್ಯಕ್ಷರಾದ ದಿವಂಗತ ಡಾಕ್ಟರ್ ಚಂದ್ರಶೇಖರ್ ಕೋಟಿಯವರ ಅಡಿಯಲ್ಲಿ ಡಾಕ್ಟರ್ ಮಹಾಂತೇಶ್ ಕೋಟಿಯವರಿಂದ 2016 ಮೇ 28ರಂದು ನಮ್ಮ ಆರ್ಯನ್ ಸೆಂಟ್ರಲ್ ಶಾಲೆ ಎಂಬ ವಿದ್ಯಾಸಂಸ್ಥೆಯು ಆರಂಭವಾಯಿತು. ಆರ್ಯನ್ ಎಂಬ ಹೆಸರನ್ನು ನಮ್ಮ ಶಾಲೆಗೆ ಇಟ್ಟಿರುವುದು ಒಂದು ವಿಶೇಷ. ಏಕೆಂದರೆ ಆರ್ಯನ್ ಎಂದರೆ ಗೌರವಾನ್ವಿತ ರಾಜ ಅಥವಾ ಉದಾತ್ತ ಎಂದರ್ಥ. ಅಂದರೆ ತಿಳವಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಜನರಿಗೆ ಇಂಗ್ಲಿಷ್ ಮಾಧ್ಯಮದ ಮೂಲಕ ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳ ಜೀವನ ಪ್ರಜ್ವಲಿಸಲಿ ಎಂಬ ಉದಾತ್ತ ಧ್ಯೇಯೋದ್ದೇಶದಿಂದ ನಮ್ಮ ಶಾಲೆಗೆ ಆರ್ಯನ್ ಎಂಬ ಹೆಸರನ್ನು ಇಡಲಾಗಿದೆ. ನಮ್ಮ ಶಾಲೆಯು ಪ್ರಾರಂಭದಲ್ಲಿ 50 ಮಕ್ಕಳ ದಾಖಲಾತಿಯನ್ನು ಹೊಂದಿದ್ದು, ವರ್ಷದಿಂದ ವರ್ಷಕ್ಕೆ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚುತ್ತಾ 2024-25ನೇ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ 390 ಮಕ್ಕಳ ದಾಖಲಾತಿಯನ್ನು ಹೊಂದಿದೆ. ಹೀಗೆ ಮಕ್ಕಳ ದಾಖಲಾತಿಯಲ್ಲಿ ಹೆಚ್ಚಳವಾಗಿರುವುದು ನಮ್ಮ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಜೊತೆಗೆ ಈ ಸಂಸ್ಥೆಯ ಬೆಳವಣಿಗೆಗಾಗಿ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ಕೋಟಿ ಸರ್ ಅವರು ಹಾಗೂ ಉಪಾಧ್ಯಕ್ಷರಾದ ಶ್ರೀಮತಿ ನಮಿತಾ ಕೋಟೆ ಮೇಡಮ್ ಅವರ ಮಾರ್ಗದರ್ಶನವೂ ಕೂಡ ಇದಕ್ಕೆ ಪೂರಕವಾಗಿರುತ್ತದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸಲು ನುರಿತ ಹಾಗೂ ಕ್ರಿಯಾಶೀಲ 18 ಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದಾರೆ. 3 ಮಂದಿ ಬೋಧಕೇತರ ಸಿಬ್ಬಂದಿಯವರು ಶಾಲಾ ಚಟುವಟಿಕೆಗಳನ್ನು ನಡೆಸಲು ಹಾಗೂ 6 ಜನ ವಾಹನ ಚಾಲಕರು ಮಕ್ಕಳನ್ನು ಶಾಲೆಗೆ ಮತ್ತು ಮನೆಗೆ ಸರಿಯಾದ ವೇಳೆಗೆ ತಲುಪಲು ಸೂಕ್ತವಾದ ಸಹಾಯ ನೀಡುತ್ತಿದ್ದಾರೆ. ಪ್ರಿ KGಯಿಂದ 8ನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮದ ಮೂಲಕ ತರಗತಿಗಳು ನಡೆಯುತ್ತಿವೆ. ಕಿರಿಯ ವಿಭಾಗದ ತರಗತಿಗಳನ್ನು ವಿಭಾಗಗಳನ್ನಾಗಿ ವಿಂಗಡಿಸಿ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಪಠ್ಯ ಬೋಧನೆ ಜೊತೆಗೆ ಕಲೆ, ಸಾಹಿತ್ಯ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಸೂಕ್ತವಾದ ತರಬೇತಿಯನ್ನು ನೀಡಲಾಗುತ್ತಿದೆ. ಹಾಗೆಯೇ ಮುಂದಿನ ಶೈಕ್ಷಣಿಕ ದೃಷ್ಟಿಯಿಂದ ಹೊಸ ಕಟ್ಟಡ ನಿರ್ಮಾಣದ ಕಾರ್ಯವೂ ಕೂಡ ನಡೆಯುತ್ತಿದೆ. ಹಾಗೆಯೇ ಇಂಗ್ಲಿಷ್ ಶಿಕ್ಷಣದ ಕಲಿಕೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ಪ್ರತಿನಿತ್ಯ ಸ್ಪೋಕನ್ ಇಂಗ್ಲಿಷ್ ತರಬೇತಿಗಳನ್ನು ನಡೆಸಲಾಗುತ್ತಿದೆ. ವಿದ್ಯಾರ್ಥಿಗಳು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಅನುಕೂಲವಾಗುವಂತೆ ಸಾಮಾನ್ಯ ಜ್ಞಾನದ ಮಾಹಿತಿಯನ್ನು ಸಹ ನೀಡಲಾಗುತ್ತಿದೆ. ಇವುಗಳ ಜೊತೆಗೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಕಲಿಕೆಗೆ ಹೆಚ್ಚಿನ ಒತ್ತು ನೀಡಿ ವಿಶೇಷ ಬೋಧನೆಯನ್ನು ಕೂಡ ನೀಡಲಾಗುತ್ತಿದೆ. ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವ ಮೂಲಕ ಅವುಗಳ ಮಹತ್ವವನ್ನು ತಿಳಿಸಲಾಗುತ್ತಿದೆ. ಹಾಗೆಯೇ ಸರ್ಕಾರದ ವೇಳಾಪಟ್ಟಿಯಂತೆ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಫಲಿತಾಂಶಗಳನ್ನು ಕೂಡ ಪ್ರಕಟಿಸಿದ್ದೇವೆ. ಈ ಪರೀಕ್ಷೆಗಳಲ್ಲಿ 90% ಮಕ್ಕಳು ಉತ್ತಮ ಶ್ರೇಣಿ ಪಡೆದು ತಮ್ಮ ಜಾಣ್ಮೆಯನ್ನು ಮೆರೆದಿದ್ದಾರೆ. ಈ ವರ್ಷದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನಮ್ಮ ಶಾಲೆಯ ಮುಂದಾಳತ್ವದಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ ನಮ್ಮ ಆಡಳಿತ ಮಂಡಳಿಯವರ ಸಹಕಾರದಿಂದ ಯಶಸ್ವಿಯಾಗಿ ನಡೆಸಿಕೊಡಲಾಯಿತು. ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಪಡೆದಿದ್ದಾರೆ. ಅಲ್ಲದೆ ತಾಲೂಕಾ ಮಟ್ಟದಲ್ಲಿಯೂ ಸಹ ಅತ್ಯುತ್ತಮ ನಿರ್ವಹಣೆಯನ್ನು ಕೂಡ ತೋರಿದ್ದಾರೆ. ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಲ್ಲಿಯೂ ಕೂಡ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅಷ್ಟೇ ಅಲ್ಲದೆ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸುಧಾರಿತ ನಿರ್ವಹಣೆಯನ್ನು ಸಹ ತೋರಿದ್ದಾರೆ. ಡಿಸೆಂಬರ್ 7ರಂದು ಸಶಸ್ತ್ರ ಪಡೆಗಳ ಧ್ವಜ ದಿನ, ಡಿಸೆಂಬರ್ 10ರಂದು ವಿಶ್ವ ಮಾನವ ಹಕ್ಕುಗಳ ಮಾನವನ್ನು ಆಚರಿಸಿ ರಾಷ್ಟ್ರಕವಿ ಕುವೆಂಪುರವರ ಸಂಕ್ಷಿಪ್ತ ಜೀವನದ ಪರಿಚಯ ಮಾಡಿಕೊಡಲಾಯಿತು. ಜನವರಿ 1ರಂದು ಮಕ್ಕಳಿಂದ ಗಾಳಿಪಟ ಹಾರಿಸುವ ಮೂಲಕ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಾಯಿತು. ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಮಕ್ಕಳಿಗೆ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಯೇ ನೃತ್ಯ ಅಭ್ಯಾಸವನ್ನು ಮಾಡಿಸಲಾಯಿತು. ಹಾಗೂ ಫೆಬ್ರವರಿ ತಿಂಗಳಿನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗಾಗಿ ಕಲಾಮೇಳವನ್ನು ಆಯೋಜಿಸಿ ಪಾಲಕ ಮುಖಂಡರು ಹಾಗೂ ಗಣ್ಯರನ್ನು ಗೌರವಿಸಲು ನಮ್ಮ ಶಾಲಾ ಆಡಳಿತ ಮಂಡಳಿಯು ನಿರ್ವಹಿಸಿದೆ. ನಮ್ಮ ಶಾಲೆಯು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಆ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮಹಾಂತೇಶ್ ಕೋಟಿ ಸರ್ ಅವರು ಇಂದು ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವ ಮೂಲಕ ಮಕ್ಕಳನ್ನು ಪುರಸ್ಕರಿಸುತ್ತಿರುವುದು ತುಂಬ ಹೆಮ್ಮೆಯ ಸಂಗತಿಯಾಗಿದೆ. ಪ್ರೀತಿಯ ಪೋಷಕ ಬಂಧುಗಳೇ, ಮುಗಿಸುವ ಮುನ್ನ ಈ ವಿದ್ಯಾಲಯವು ಸರ್ವ ಜನಾಭಿಮಾನಿಯಾಗಿದೆ, ಸರ್ವ ಧರ್ಮಾಭಿಮಾನಿಯಾಗಿದೆ.
ಲೌಕಿಕ ಬದುಕನ್ನು ಸಾರ್ಥಕಗೊಳಿಸಲು ವಿದ್ಯೆ ನಮಗೆ ದಾರಿದೀಪವಾಗಿದೆ. ನಮ್ಮ ಭವಿಷ್ಯದ ಬಾಳಿಗೆ ಬೆಳಕು ತೋರುವ ವಿದ್ಯಾದೇಗುಲಕ್ಕೆ ನಾವೆಲ್ಲರೂ ತಲೆಬಾಗೋಣ. ಇದು ಗೋಡೆಗಳಿಂದ ಕೂಡಿದ ಬರಿಯ ಕಟ್ಟಡವಲ್ಲ, ನೂರಾರು ಮಕ್ಕಳ ಮನಸ್ಸುಗಳ ಕಲರವ ಇದಕ್ಕೆ ಜೀವ ತುಂಬಿದೆ. ತನ್ನ ಮಡಿಲಲ್ಲಿ ಆಡಿದ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡುವುದು ಈ ಶಾಲೆಯ ಕರ್ತವ್ಯವಾಗಿದೆ. ಹಾಗಾಗಿ ಈ ಶಾಲೆಯ ಕೀರ್ತಿಯು ಎತ್ತರಕ್ಕೆ ಏರುವಂತೆ ಮಾಡುವ ಹೊಣೆ ನಮ್ಮ ಮೇಲಿದೆ. ಈ ಅಭಿಮಾನ ಪ್ರೀತಿ ಶಾಶ್ವತವಾಗಿರಲಿ ಎಂದು ವಿನಂತಿಸುತ್ತಾ ಈ ವಾರ್ಷಿಕ ವರದಿಯನ್ನು ತಮ್ಮ ಅಡಿಗಳಲ್ಲಿ ಇಡುತ್ತೇನೆ. ಧನ್ಯವಾದಗಳು. ಈ ತಿರುವಳ್ಳಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಶ್ರೀಮತಿ ರೇಖಾ ಲಿಂ ಕುರ್ಬರ್ ಇವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಈ ಶುಭ ಸಂಜೆಯ ನಮಸ್ಕಾರಗಳು. ಇವತ್ತು ಡಾಕ್ಟರ್ ಕೋಟಿ ವೆಲ್ಫೇರ್ ಸೊಸೈಟಿ ವತಿಯಿಂದ ಈ 2022ರಲ್ಲಿ ನಾನು ಬಿಜಾಪುರ DC ಆಗಿದ್ದೆ. ಜನವರಿ 2 ಸಿದ್ದೇಶ್ವರ ಶ್ರೀಗಳು ತೀರ್ಕೊಂಡ್ರು. ಮುಂದೆ ಜನವರಿ 15 ಕೊಪ್ಪಳದಲ್ಲಿ ಗವಿಮಠ ಜಾತ್ರೆ ಇತ್ತು. ಸುಮಾರು 8-10 ಲಕ್ಷ ಜನ ಸೇರ್ತಾರಲ್ಲಿ. ಅಲ್ಲಿ ಆಯೋಜಕರು ಸಿದ್ದೇಶ್ವರ ಶ್ರೀಗಳ ನಿಧನದ ನಿಮಿತ್ತ 2 ನಿಮಿಷ ಆಚರಣೆ ಮಾಡಬೇಕಂತ ಘೋಷಣೆ ಮಾಡಿದಾಗ 10 ಲಕ್ಷ ಜನ ಟೋಟಲ್ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ. ಒಂದು ಗುಂಡು ಸೂಜಿ ಬಿದ್ರೂ ಕೇಳೋದಿಲ್ಲ, ಅಷ್ಟು ಸೈಲೆನ್ಸಲ್ಲಿರ್ತದೆ. 1,000 ಜನನೂ ಇಲ್ಲ ಇಲ್ಲಿಗ. ಮಕ್ಕಳೇ, ನೋಡೋಣ ಯಾರು ವಾರ್ಷಿಕೋತ್ಸವ ಕಾರ್ಯಕ್ರಮ ರೇನ್ಬೋ ಫೆಸ್ಟಿವಲ್ 9 ಈ ಕಾರ್ಯಕ್ರಮದ ಗೌರವಾಧ್ಯಕ್ಷತೆಯನ್ನು ಈ ಸಂಸ್ಥೆಯ ಗೌರವಾಧ್ಯಕ್ಷರು ಮತ್ತು ತಾಯಿ ಸಮಾನರಾದಂತಹ ಶ್ರೀಮತಿ ಪಾರ್ವತಮ್ಮ ಕೋಟಿಯವರು ವಹಿಸಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಡಾಕ್ಟರ್ ಮಹಂತೇಶ್ ಕೋಟಿಯವರೇ, ಹಾಗೆಯೇ ಉಪಾಧ್ಯಕ್ಷರಂಥ ಶ್ರೀಮತಿ ನಮಿತಾ ಕೋಟಿಯವರೇ, ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಶ್ರೀಯುತ ವೀರೇಶ್ ಚಕ್ಡಿಯವರೇ, ಹಾಗೆಯೇ ಮಲ್ಲಿಕಾರ್ಜುನ್ ಹೂಗಾರ್ ಅವರೇ, ನನ್ನ ಸೈನಿಕ್ ಸ್ಕೂಲ್ ಫ್ರೆಂಡು ಲಿಂಗರಾಜ್ ಮಡಿವಾಳರವರೇ, ಶ್ರೀಯುತ ನಂಜುಂಡೇಶ್ವರ ಕಲ್ಯದವರೇ, ಶ್ರೀಮತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಂಥ ಶ್ರೀಮತಿ ರೇಖಾ ಕುರ್ಬರ್ ಅವರೇ, ಹಾಗೆಯೇ ಸದಸ್ಯರು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರು ಅನ್ಕೊತೀನಿ ಶ್ರೀಯುತ ಫಯಾಜ್ ಅಹ್ಮದ್ ಲೋಹಾರ್ ಅವರೇ, ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಆಡಳಿತಾಧಿಕಾರಿಗಳೇ, ಪ್ರಧಾನ ಗುರುಗಳೇ ಮತ್ತು ಉಪ ಪ್ರಧಾನ ಗುರುಗಳೇ, ಎಲ್ಲ ಶಿಕ್ಷಕ ವೃಂದವೇ, ಬಂದಿರುವಂಥ ತಂದೆ ತಾಯಂದಿರೇ ಮತ್ತು ವಿದ್ಯಾರ್ಥಿನಿಯರೇ, ಮೊದಲನೇದಾಗಿ ಈ ಶಾಲೆ ಯಶಸ್ವಿಯಾಗಿ ಸತತ 9ನೇ ವರ್ಷ 50 ಮಕ್ಕಳಿಂದ ಪ್ರಾರಂಭವಾದಂಥ ಶಾಲೆ ಇವತ್ತು ಸುಮಾರು 400 ಮಕ್ಕಳಿಗೆ ಬಂದು ನಿಂತಿದೆ. ಇದ್ರ ಜೊತೆಗೇ ಒಳ್ಳೆಯ ಗುಣಮಟ್ಟದ ವಿದ್ಯೆಯನ್ನು ಮತ್ತು ವಿಶೇಷವಾಗಿ ಈ ರೀತಿ ಹಲವಾರು ಚಟುವಟಿಕೆಗಳು ಅಂದರೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಶಾಲೆ ವಿಶೇಷವಾಗಿ ಈ ಭಾಗದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ತಾ ಇದೆ. ವಿಶೇಷವಾಗಿ ನಾವು ಮಾಡರ್ನ್ ಎಜುಕೇಷನ್ ಏನಿದೆ, ಆಧುನಿಕ ಶಿಕ್ಷಣ ಪದ್ಧತಿ ಕೇವಲ ಮಕ್ಕಳ ಒಂದು ಪಠ್ಯಗಳ ಓದುವ ಬಗ್ಗೆ ಅಷ್ಟೇ ಮಾತ್ರವಲ್ಲ, ವಿಶೇಷವಾಗಿ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ನಾವು ಕರಿತೇವೆ, ಅದು ಆಗಬೇಕಾಗ್ತದೆ. ಯಾಕೆಂತಂದರೆ ಸ್ಪರ್ಧಾತ್ಮಕ ಯುಗದಲ್ಲಿ
ಕೇವಲ ಮಾರ್ಕ್ಸ್ ಇದ್ದರೆ ಸಾಲದು, ಮಾರ್ಕ್ಸ್ ಜೊತೆಗೆ ಜೀವನ ಕೌಶಲ್ಯಗಳು ಬಹಳ ಮುಖ್ಯ, ಲೈಫ್ ಸ್ಕಿಲ್ಸ್. ಸೊ ಹೀಗಾಗಿ modern education thrust is not just on the academic performance but also on the overall development. That includes personality development, behavioral development, development of communication skills, etiquettes and confidence building. ಸೊ ಈ ರೀತಿ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪಾತ್ರರಾಗಿಂಥ ಈ ಶಾಲೆಗೆ ನಾನು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ತಮ್ಗೆ ಗೊತ್ತಿರಲಿ, ನಾವೆಲ್ಲ ಪ್ರಾರಂಭದಲ್ಲಿ ಸೈಕಾಲಜಿಯಲ್ಲಿ IQ ಅಂತ ಬರ್ತದೆ, ಅಂದರೆ ಇಂಟೆಲಿಜೆಂಟ್ ಕೋಷಂಟ್. ಮಕ್ಕಳ ಒಂದು ಅಸೆಸ್ ಮಾಡಬೇಕಾದ್ರೆ ನಾವು IQ ಎಷ್ಟು ಅಂತ ಕೇಳ್ತೇವೆ. ಸೊ IQ ಈಸ್ ಅಬೌಟ್ ನಾಲೆಜ್, ಅವರ ಜ್ಞಾನ ಮಟ್ಟವನ್ನು ಅಸೆಸ್ ಮಾಡುವಂಥದ್ದು ಒಂದು ಕ್ರೈಟೀರಿಯಾ. ಹೇಗೆ ಸಮಾಜ ಬಹಳ ಒಂದು ರೀತಿ ವಿಸ್ತಾರವಾಗಿ ಬೆಳೀತಾ ಇದೆ, ಸೊ ಜೀವನದಲ್ಲಿ ಸೋಲು ಮತ್ತು ಗೆಲುವು ಇರ್ತದೆ. ಸೋಲು ಮತ್ತು ಗೆಲುವನ್ನು ಸಮಚಿತ್ತದಿಂದ ತಗೋಬೇಕಾಗ್ತದೆ. ಅಂದರೆ ಈವನ್ ಡಿಫೀಟ್ ಶುಡ್ ಬಿ ಒನ್ ಶುಡ್ ಎಕ್ಸೆಪ್ಟ್ ದ ಡಿಫೀಟ್ ವಿತ್ ಗ್ರೇಸ್ ಆ್ಯಂಡ್ ಹ್ಯುಮಿಲಿಟಿ ಅಂತ ನಾವು, ಇಲ್ಲ ಅಂತ ಬಹಳ ಕಷ್ಟ ಆಗ್ತದೆ. ಸೊ ಅದಕ್ಕೆ ನಾವು ಗೆದ್ದಾಗ ಯಾವ ರೀತಿ ಹಿಗ್ಗದೇ, ಸೋತಾಗ ಕುಗ್ಗದೇ ಯಾವ ರೀತಿ ಇರ್ತದೆ ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಇತ್ತೀಚೆಗೆ EQ ಅಂತ ಬಂತು, ದಟ್ ಈಸ್ ಕಾಲ್ಡ್ ಎಮೋಷ್ನಲ್ ಕೋಷನ್. ಅಂದರೆ ಗೆಲುವಿರಲಿ ಸೋಲಿರಲಿ ಯಾವ ರೀತಿ ನೀವು ತೊಗೊತೀರಿ ಅಂತ. ತದನಂತರ ಇವತ್ತು ತಮಗೆಲ್ಲ ಗೊತ್ತಿದೆ, ವಿಶೇಷವಾಗಿ ನಮ್ಮ IT ಸೆಕ್ಟ್ರಲ್ಲಿ ಕೆಲಸ ಮಾಡೋರು, ಯಾವುದೇ ಸಾರ್ವಜನಿಕ ಹುದ್ದೆಯಲ್ಲಿ ಕೆಲಸ ಮಾಡೋರು ಪ್ರತಿನಿತ್ಯ ಹೊಸ ಊರಿಗೆ ಹೋಗಬೇಕಾಗ್ತದೆ, ಹೊಸ ದೇಶಕ್ಕೆ ಹೋಗಬೇಕಾಗ್ತದೆ, ಹೊಸ ಹೊಸ ಜನರನ್ನು ಭೇಟಿ ಮಾಡಬೇಕಾಗ್ತದೆ. ಸೊ ಕಾರ್ಪೊರೇಟ್ ಕಲ್ಚರಲ್ಲಿ ಇದಕ್ಕೆ ನೆಟ್ವರ್ಕಿಂಗ್ ಆಫ್ ಅಂತಾರೆ. ಅಂದರೆ ಯಾವ ರೀತಿ ನೀವು ನೆಟ್ವರ್ಕ್ ಬೆಳೆಸ್ತೀರಿ ಅಷ್ಟು ಬಿಸ್ನೆಸ್ ವಿಸ್ತಾರವಾಗಿ ಹೋಗ್ತದೆ. ಸುಮ್ಮನೆ ನಿಮ್ಮ ಪಾಡಿ ನೀವು ಹೋಗಿ ಬಂದರೆ ಆಗೋದಿಲ್ಲ. ಹೋದಾಗ ಯಾವ ರೀತಿ ಫ್ರೆಂಡ್ಸನ್ನು ಮಾಡ್ತೀರಿ, ಅವ ಎಷ್ಟು ನೆಟ್ವರ್ಕ್ ಬೆಳೆಸ್ತೀರಿ ಅಷ್ಟು ಬಿಸ್ನೆಸ್ ವೇಗವಾಗಿ ಬೆಳೀತದೆ. ಸೊ ಅದಕ್ಕೆ ನೀವು ಹೊಸ ವಾತಾವರಣದಲ್ಲಿ ಹೊಸ ಜನರಿಗೆ ಯಾವ ರೀತಿ ತಮ್ಮನ್ನು ತಾವು ಅಡಾಪ್ಟ್ ಮಾಡ್ತೀರಿ, ಅದು ಒಂದು ಕಲೆ. ಅದಕ್ಕೆ SQ ಸೋಷಿಯಲ್ ಕೋಷಂಟ್ ಅಂತ ನಾವು ಕರಿತೇವೆ. ಆದರೆ ಇವತ್ತು ಜೀವನ ಇಷ್ಟು ಭಾಳ ಕ್ಲಿಷ್ಟಕರವಾಗಿದೆ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಅವಧಿಯಲ್ಲಿ 6 ತಿಂಗಳೋ 1 ವರ್ಷ ಏನೋ ಸರಿಯಾಗಿ ಟೈಮ್ ಸರಿ ಇಲ್ಲ ಅಂತ ನಾವು ಕರಿತೇವಲ್ಲ, ಆ ರೀತಿ ಇಲ್ಲದೆ ಇದ್ದಾಗ ಎಲ್ಲ ಆಕಾಶನೇ ನಮ್ಮ ಮೇಲೆ ಕಳಚಿ ಬಿದ್ದಿದೆ ಅನ್ನೋ ಹಾಗೆ ನಾವು ವರ್ತನೆ ಮಾಡ್ತೇವೆ. ದೇವ್ರನ್ನೂ ಸಹ ಬೇಯಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ಅಂಥ ಸಂದರ್ಭದಲ್ಲಿ ನಾವು ಒಂದು ರೀತಿ ಏನೋ ಆಕಾಶನೇ ಕಳಚಿಬಿಟ್ಟಿದೆ ಅಂಥೇಳಿ ಜೀವನನೇ ಬೇಡ ಅನ್ನುವಂಥ ಮಟ್ಟಕ್ಕೆ ಹೋಗ್ಬಿಟ್ಟು ಬಹಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊತಾರೆ. ಸೊ ಇಂಥ ಒಂದು ಜೀವದ ಒಂದು ಅವಧಿ 1 ವರ್ಷ 6 ತಿಂಗಳು ಈ ರೀತಿ ಕೆಟ್ಟ ಅವಧಿಯಲ್ಲಿ ನಾವು ಹೊರಗೆ ಬರಬೇಕಾಗ್ತದೆ. ಅದು ಹೊರಗೆ ಬರೋದು ಇಟ್ ಡಿಪೆಂಡ್ಸ್ ಆನ್ ದ AQ, ದಟ್ ಈಸ್ ಕಾಲ್ಡ್ ಅಡ್ವರ್ಸಿಟಿ ಕೋಷನ್. ಯಾರಲ್ಲಿ ಅಡ್ವರ್ಸಿಟಿ ಕೋಷನ್ ಚೆನ್ನಾಗಿರ್ತದೆ ಅವರು ಈ ಒಂದು ಕಷ್ಟಕರ ಅವಧಿಯಿಂದ ಯಾವುದೇ ರೀತಿ ಅನಾಹುತಕ್ಕೆ ಎಡೆ ಮಾಡಿಕೊಡದೇ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇವತ್ತು ಈ ರೀತಿ ಶಾಲೆಯ ಏನು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ತದೆ ಅಕಾಡೆಮಿಕ್ಸು, ಅದ್ರ ಜೊತೆಗೆ ಕರಿಕ್ಯುಲರ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸಿದರೆ ಮಕ್ಕಳಲ್ಲಿ ನನಗಾಗಲೇ ಹೇಳಿದಾಗೆ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಬರ್ತದೆ. ಈ ರೀತಿ ಆಧುನಿಕ ಜೀವನದ ಪದ್ಧತಿ ಏನಿದೆ, ಈ ಒತ್ತಡದ ಜೀವನ, ಇದಕ್ಕೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಈ ಶಾಲೆ ಒಂದು ವಿಶೇಷವಾದ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಮತ್ತು ವಿಶೇಷವಾಗಿ ತಮಗೆಲ್ಲ ಗೊತ್ತಿದೆ, 21ನೇ ಶತಮಾನ ನಾವೆಲ್ಲ ಹೇಳ್ತೇವೆ ಭಾರತದ ಶತಮಾನ ಅಂಥೇಳಿ. ಯಾಕೆ ಬಹಳಷ್ಟು ತಜ್ಞರು 21ನೇ ಶತಮಾನ ಭಾರತ ದೇಶ ಶತಮಾನ ಅಂತಾರಂದರೆ ಅದು ಬಿಕಾಸ್ ಆಫ್ 3 Ds. ಮೊದಲನೇದು ಡೆಮೋಕ್ರಸಿ, ಎರಡನೇದು ಡಿಮಾಂಡ್, ಥರ್ಡ್ ಇಸ್ ದಿ ಡೆಮೋಗ್ರಫಿಕ್ ಡಿವಿಡೆಂಡ್. ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಹೀಗಾಗಿ ಒಳ್ಳೆಯ ಆಡಳಿತ ಇರ್ತದೆ. ಅದೇ ಚೈನಾದಲ್ಲಿ ಹೋದರೆ ಅಲ್ಲಿ ಕಮ್ಯುನಿಸ್ಟ್ ರಿಸಿಮ್ ಇದೆ, ಬಹಳ ಕಷ್ಟ. ಎರಡನೇದು ಡಿಮಾಂಡ್ ಜಾಸ್ತಿ ಇದ್ದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಅದು ಬಿಸ್ನೆಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಪ್ರೊಡಕ್ಷನ್ ಇರ್ಬೋದು, ಸರ್ವಿಸ್ ಸೆಕ್ಟರ್ ಇರ್ಬೋದು, ಬೆಳೀಲಿಕ್ಕೆ ಅನುಕೂಲ ಪೂರಕವಾದಂಥ ವಾತಾವರಣ ಏನಂದರೆ ಮಾರ್ಕೆಟ್ ಇರಬೇಕಾಗ್ತದೆ. ಮೂರನೇದೇನು ಅಂತಂದರೆ ಡೆಮೋಗ್ರಫಿಕ್ ಡಿವಿಡೆಂಡ್. ಅಂದರೆ ನಮ್ಮಲ್ಲಿ ನಮ್ಗೆ ಗೊತ್ತಿದೆ ಭಾರತ ದೇಶ 140 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ, ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ.
ಅವ್ರು ಏನು ಅಡ್ವಾಂಟೇಜಪ್ಪ ಅಂತಂದರೆ ಯುವಕರ ಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ. ಸೊ ಯುವಕರು ಜಾಸ್ತಿ ಇರೋದ್ರಿಂದ ದೇಶದ ಯಾವುದೇ ಕ್ಷೇತ್ರ ಇರಲಿ, ಸಾಮಾಜಿಕ ಇರಲಿ, ಆರ್ಥಿಕ ಇರಲಿ, ಅಥವಾ ಯಾವುದೇ ಕ್ಷೇತ್ರದ ಪ್ರಗತಿ ಬಹಳ ವೇಗವಾಗಿ ಆಗಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ದಿಸ್ ಈಸ್ ಕಾಲ್ಡ್ ವರ್ಕಿಂಗ್ ಪಾಲಿ. ಅವ್ರು ಎಂಥವ್ರು ಕೇಳಿದರು ಅಂತಂದರೆ ಕಬ್ಬಿಣದಂಥ ಮಾಂಸಖಂಡ ಇರಬೇಕು, ಉಕ್ಕಿನಂಥ ನರಮಂಡಲ ಇರಬೇಕು, ಮಿಂಚಿನಂಥ ಬುದ್ಧಿಶಕ್ತಿ ಇರಬೇಕು. ಅಂಥ ಯುವಕರಿದ್ದಾಗ ಮಾತ್ರ ಈ ದೇಶದ ಭವಿಷ್ಯವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ವಿಶೇಷವಾಗಿ ನಾವು ಹೇಳೋದೇನಂತಂದರೆ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂದರೆ ಮಕ್ಕಳಿಗೆ ರೋಡ್ ಮ್ಯಾಪ್ ತಯಾರು ಮಾಡ್ತೀವಿ. ಮಗನಿಗೇನೋ ಕಷ್ಟಪಟ್ಟು ಒಂದು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಕೊಡಿಸ್ಬೇಕು, ಆಸ್ಪತ್ರೆ ಇದೆ, ಇಲ್ಲೇ ಡಾಕ್ಟರ್ ಆಗಬೇಕು ಅಂತ. ಅಂದರೆ ರೋಡ್ ಮ್ಯಾಪ್ ಫಾರ್ ದ ಚಿಲ್ಡ್ರನ್. ನಾವು ಹಾಗೆ ಮಾಡಬಾರ್ದು, ಮಕ್ಕಳನ್ನ ತಯಾರು ಮಾಡಬೇಕು. ರೋಡ್ ಯಾವ್ದು ಬೇಕು ಅನ್ನೋದು ಅವ್ರು ಚೂಸ್ ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ಒಂದು ಅಭಿವೃದ್ಧಿ ಆಗಲಿಕ್ಕೆ, ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ಸೊ ಇದಕ್ಕೆ ಮುಖ್ಯ ಏನು ಅಂತಂದರೆ ಒಂದು ಮಾತು, ಲೈಫ್ ಈಸ್ ವಾಟ್ ಅವರ್ ಥಾಟ್ಸ್ ಆರ್ ಮೇಡ್ ಆಫ್ ಅಂತ ಹೇಳ್ತಾರೆ. ನಮ್ಮ ಜೀವನ ಹೇಗಿರ್ತದೆ, ನಮ್ಮ ಆಲೋಚನೆಗಳು ಹೇಗಿರ್ತದೆ, ಆ ರೀತಿ ನಮ್ಮ ಜೀವನದ ಪರಿಕಲ್ಪನೆ ಇರ್ತದೆ. ಸೊ ಅದಕ್ಕೆ ನಮ್ಮ ಆಲೋಚನೆಗಳು ಸರಿ ಇರಬೇಕು. ಆಲೋಚನೆಗಳು ಸರಿ ಇದ್ದಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಹೇಳೋದು, ಮನುಷ್ಯನ ಜನ್ಮ ಬಹಳ ದೊಡ್ಡದು. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬಿಡಬೇಡಿ ಹುಚ್ಚಪ್ಪಗಳಿರ ಅಂತ. ಯಾಕೆಂತಂದರೆ ಭೂಮಿ ಮೇಲೆ 84 ಲಕ್ಷ ಜೀವರಾಶಿಗಳು ಜೀವವನ್ನು ತೆಗೆದುಕೊಂಡು ಹುಟ್ಟುತ್ತವೆ. ಆದರೆ ಮನುಷ್ಯನ ಏನು ಜೀವರಾಶಿ ಇದೆ ಬಹಳ ಮುಖ್ಯವಾದದ್ದು. ಇದು ಮನುಷ್ಯನಿಗಿರುವಂಥ ಕೌಶಲ್ಯ ಬೇರೆ ಯಾವ ಜೀವರಾಶಿಗೂ ಇಲ್ಲ. ಹೀಗಾಗಿ ಮನುಷ್ಯನ ಆಗಿ ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವು ಜೀವನವನ್ನು ಸಾರ್ಥಕ ಮಾಡಬೇಕು. ಸಾರ್ಥಕ ಹೇಗೆ ಮಾಡಬೇಕು ಅಂದರೆ ಏನನ್ನಾದರೂ ಸಾಧನೆ ಮಾಡಬೇಕು, ಸಮಾಜಕ್ಕೆ ಕೊಡುಗೆ ಕೊಡಬೇಕು. ನಾವು ಹೇಳ್ತೇವೆ ಮನುಷ್ಯನಾಗಿ ಹುಟ್ಟಿದ ಮೇಲೆ 5 ಋಣಗಳಿದ್ದಾವೆ. ಪಿತೃ ಋಣ ಮಾತ್ರ ಬೇಕು, ಒಂದು ಕನಸಿರಬೇಕು. ಆ ಕನಸನ್ನು ನಾವು ಬೆನ್ನು ಹತ್ತಬೇಕು, ಅವಾಗ ಮಾತ್ರ ಏನೋ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅವ್ರು ಹೇಳ್ತಾ ಇರ್ತಾರೆ, ಡ್ರೀಮ್ ಈಸ್ ಸಮಥಿಂಗ್ ವಾಟ್ ಯು ಸಿ ಇನ್ ಯು ನಾಟ್ ಇನ್ ಯುವರ್ ಸ್ಲೀಪ್, ಇಟ್ಸ್ ಸಮಥಿಂಗ್ ವಿಚ್ ಡಸ್ ನಾಟ್ ಲೆಟ್ ಯು ಟು ಸ್ಲೀಪ್ ಅಂತ. ನೀವು ಮಲಗಿದಾಗ ಕಾಣೋದು ಕನಸಲ್ಲ, ಯಾವುದು ನಿಮ್ಮನ್ನು ಮಲಗಲಿಕ್ಕೆ ಬಿಡೋದ್ರೆ ಅದು ಕನಸು ಅಂತೇಳಿ. ಅದಕ್ಕೇನೆ ಹೇಳಿದವರು, ಡ್ರೀಮ್ ಡ್ರೀಮ್ ಡ್ರೀಮ್ಸ್. ನಾವು ಕೆಲಸವನ್ನು ಮಾಡಬೇಕಾಗ್ತದೆ, ಅಂದರೆ ವರ್ಕಿಂಗ್ ಹಾರ್ಡ್. ಸೊ ಸಕ್ಸಸ್ ಡಸ್ ನಾಟ್ ಕಮ್ ವಾಟ್ ಯು ಡೂ ಅಕೇಶನ್, ಇಟ್ ಕಮ್ಸ್ ವಾಟ್ ಯು ಡೂ ಕಂಟಿನ್ಯೂಸ್ಲಿ ಅಂತ ಹೇಳ್ತಾರೆ. ಯಾವುದನ್ನು ನೀವು ಸತತವಾಗಿ ಮಾಡ್ತೀರಿ ಅದು ಸಕ್ಸಸ್ ಆಗಿ ಪರಿವರ್ತನೆ ಆಗುತ್ತೆ. ಯಾವಾಗ ಮಾಡಿದ್ರೆ ಆಗೋದಿಲ್ಲ. ಸೊ ಹೀಗೆ, ಮತ್ತು ಇದ್ರ ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ಆ್ಯಟಿಟ್ಯೂಡ್ ಭಾಳ ಇಂಪಾರ್ಟೆಂಟು. ಮೈಂಡ್ಸೆಟ್, ನಾವು ಏನು ಅನ್ಕೊತೀವಿ ಅದನ್ನು ಮಾಡ್ತೇವೆ ಅಂತ ಮನೋಭಾವ ನಮ್ಮಲ್ಲಿ ಇರಬೇಕು. ಅವಾಗ ಮಾತ್ರ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಬಹಳ ಕಷ್ಟ. 1890ರಲ್ಲಿ ಅಮೇರಿಕಾದಲ್ಲಿ ಒಂದು ಧರ್ಮಸಭೆ ನಡೀತಾ ಇರ್ತದೆ. ಧರ್ಮಸಭೆಯಲ್ಲಿ ಒಬ್ಬರು ಕೇಳ್ತಾರೆ, ಮನುಷ್ಯ ಏನಾದರೂ ಆಕಾಶದಲ್ಲಿ ಹಾರಾಡ್ಬೋದಾ ಅಂತ. ಧರ್ಮಗುರುಗಳಿಗೆ ಸ್ವಲ್ಪ ಕಷ್ಟ ಆಗ್ತದೆ ಇನಿಷಿಯಲಿ ಕ್ವಶನ್ ತಗೊಳ್ಳಿಕ್ಕೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾರೆ ಅವರು, ನಮಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿದೆ, ಹೀಗಾಗಿ ನಾನು ತುರ್ತು ಈ ಕಾರ್ಯಕ್ರಮದಿಂದ ತೆರಳಬೇಕಾಗಿದೆ. ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಹೀಗೆ ಸನ್ಮಾನಕ್ಕಾಗಿ ಚಪ್ಪಾಳೆಯ ಮೂಲಕ ಜೊತೆಯಾಗಬೇಕಾಗಿ ವಿನಂತಿ. ಕರ್ತವ್ಯ ನಿಷ್ಠೆಗೆ, ಸಮಯ ಪರಿಪಾಲನೆಗೆ ಹೆಸರಾಗಿರುವಂತಹ ನಮ್ಮ ಡಿಸಿಯವರು ಹುಟ್ಟಿದ್ದು 1978ರಲ್ಲಿ ರಣತೂರು ವಿಲೇಜ್, ಶಿರಾಟಿ ತಾಲೂಕಿನ ಗದಗ ಜಿಲ್ಲೆ. ಪ್ಲೀಸ್ ಸ್ವಲ್ಪ ಕಡಿಮೆ ಮಾಡಿ. 1ರಿಂದ 5ನೇ ತರಗತಿಯವರೆಗೂ ಗೌರ್ಮೆಂಟ್ ಶಾಲೆ ಕಿತ್ತೂರು, ಹಾವೇರಿ ಜಿಲ್ಲೆ, ಇಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡಿದರು. ತಮ್ಮ ಹೈಯರ್ ಸ್ಟಡೀಸನ್ನು ಸೈನಿಕ ಸ್ಕೂಲ್ ವಿಜಯಪುರದಲ್ಲಿ ಮಾಡ್ತಾರೆ. ವೆಟರ್ನರಿ ಕಾಲೇಜ್ ಬೀದರ್. ವಾರ್ಷಿಕೋತ್ಸವ 9ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡಂಥ ಈ ಸಂಸ್ಥೆಯ ಅಧ್ಯಕ್ಷರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಕಿರಿಯ ಗಣ್ಯ ವ್ಯಕ್ತಿಗಳೇ, ಅತ್ಯಂತ ಉತ್ಸಾಹದಿಂದ ಮಕ್ಕಳ ಮನರಂಜನೆ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿದಂಥ ಎಲ್ಲ
ಪೋಷಕ ಬಂಧುಗಳೇ, ಈಗಾಗಲೇ ಜಿಲ್ಲಾಧಿಕಾರಿಗಳು ಜಗತ್ತಿನ ಭವಿಷ್ಯದ ಬಗ್ಗೆ ಮತ್ತು ಮಕ್ಕಳ ಪ್ರಗತಿಯ ಬಗ್ಗೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಹೇಳುತ್ತಾ ಯಾವ ರೀತಿ ಮಕ್ಕಳು ಇರಬೇಕು ಮತ್ತು ಈ ಸಂಸ್ಥೆಯ ಬಗ್ಗೆ ಅತ್ಯಂತ ಉನ್ನತವಾದಂತಹ ನುಡಿಗಳನ್ನು ನುಡಿದು ತಿಳಿದಿದ್ದಾರೆ. ಇಲ್ಲಿ ಮಕ್ಕಳು ಬಹಳ ಕಾತುರದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ಮಾಸದಲ್ಲಿ ಹಲವಾರು ಬಡ ಮಕ್ಕಳು ಈ ದೇಶದಲ್ಲಿ IAS IPS ಅಧಿಕಾರಿಗಳಾಗಿದ್ದಾರೆ. ಜೀವನದಲ್ಲಿ ನಾವು ಏನನ್ನ ಸಾಧಿಸಬೇಕು ಅನ್ನುವ ಒಂದು ಗುರಿಯನ್ನು ನಾವು ಹೊಂದಿರ್ತೇವೆ. ಆ ಗುರಿ ಕಡೆ ಅಷ್ಟೇ ಲಕ್ಷ್ಯವನ್ನು ಮಕ್ಕಳು ವಹಿಸಬೇಕು ಅನ್ನುವ ಮಾತನ್ನು ಹೇಳಿ, ಪ್ರತಿಯೊಬ್ಬ ಮನುಷ್ಯನಿಗೂ ಸಾಯೋಕ್ಕಿಂತ ಮುಂಚೆ ಅಂದರೆ ನಮ್ಮ ಡೇಟ್ ಎಕ್ಸ್ಪೈರ್ ಆಗುವುದಕ್ಕೆ ಮುಂಚೆ ನಾವೆಲ್ಲರೂ ಬೇರೆದವರಿಗೆ ಸಮಾಜಕ್ಕೆ ಇನ್ಸ್ಪೈರ್ ಆಗುವ ಮಾತುಗಳನ್ನು ಆಡಿ ನಮ್ಮ ಕಾರ್ಯವನ್ನು ಮುಗಿಸಿಕೊಂಡು ಈ ಜಗತ್ತನ್ನು ಖಾಲಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ನಾವು ನೀವೆಲ್ಲ ಮಾಡೋಣ ಅನ್ನೋ ಮಾತುಗಳನ್ನು ಹೇಳಿ, ಈ ಸಂದರ್ಭದಲ್ಲಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅನ್ನೋ ಮಾತುಗಳನ್ನು ಹೇಳಿ, ಯಾಕೆಂದರೆ ಭಾಳಷ್ಟು ಪೋಷಕರು ಇಲ್ಲಿ ಬಂದಿರಿ, ಶಾಲೆಯಲ್ಲಿ ಶಿಕ್ಷಕರು ಎಚ್ಚರದಿಂದ ಅದಿರಿ ಅಂತ ನನಗೆ ಈಗ ಪರ್ಫೆಕ್ಟ್ ಆತ. ನಾನು ಒಂದೆರಡು ಮಾತುಗಳಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಪ್ರಥಮವಾಗಿ ನನ್ನ ಆರಾಧ್ಯ ದೈವನಾಗಿರ್ತಕ್ಕಂಥ ಬಸವಣ್ಣನನ್ನು ಎಂದ ಅಂತರಂಗದಲ್ಲಿ ಸ್ಮರಿಸಿಕೊಂಡು ಈ ಒಂದು ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಮ್ಮ ಕೋಟಿಯವರೇ, ಮಾತೋಶ್ರೀ ಸಮಾನರಾಗಿರ್ತಕ್ಕಂಥ ಪಾರ್ವತಮ್ಮ ಕೋಟಿಯವರೇ, ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ವಿಜಯ ಮಾಂತೇಶ್ ದಾನಮ್ನವರು, ಜಿಲ್ಲಾಧಿಕಾರಿಗಳವರೇ, ಶಿವಲಿಂಗಪ್ಪ ತಲ್ಲೂರವರೇ, ಈ ಶಾಲೆಯ ಸಂಚಾಲಕರಾಗಿರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥ ಮಾಂತೇಶ್ ಕೋಟಿಯವರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಮುದ್ದು ಮಕ್ಕಳೇ, ಪಾಲಕರೇ, ಪೋಷಕರೇ, ಈಗಾಗಲೇ ವೇಳೆ ಬಹಳ ಆಗಿದೆ, ನನಗೆ ಗೊತ್ತೈತಿ. ನೀವೆಲ್ಲರೂ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಈ ಹೃದಯ ಸ್ಪರ್ಶಿ ಸುಂದರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಗಣ್ಯಾತಿ ಗಣ್ಯರುಗಳೇ ಹಾಗೂ ಪಾಲಕರೇ, ಪೋಷಕರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಎಲ್ಲ ನನ್ನ ಮುದ್ದು ಮಕ್ಕಳೇ, ನಾನು ಹೆಚ್ಚಿನ ಏನೊಂದು ಮಾತಾಡೋದಿಲ್ಲ, ಯಾಕಂದರೆ ಎಲ್ಲ ಗಣ್ಯಾತಿ ಗಣ್ಯರು ಎಲ್ಲ ವಿಷಯಗಳನ್ನು ಹೇಳುವುದೆಲ್ಲ ಹೇಳಿಬಿಟ್ಟಿದ್ದಾರೆ. ನಾನೊಂದು ಚಿಕ್ಕ ಕವನದ ಮೂಲಕ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತಿಗೆ ವಿರಾಮವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವಿಜೃಂಭಣೆಯಿಂದ ಮೊಳಗಲಿ ಈ ಸ್ನೇಹ ಸಮ್ಮೇಳನ, ವಿಜೃಂಭಣೆಯಿಂದ ಮೊಳಗಲಿ ಈ ಸ್ನೇಹ ಸಮ್ಮೇಳನ, ಗುರು ಶಿಷ್ಯ ಪಾಲಕರ ಅದ್ದೂರಿ ಸಮ್ಮಿಲನ, ಗುರು ಶಿಷ್ಯ ಪಾಲಕರ ಅದ್ದೂರಿ ಸಮ್ಮಿಲನ. ನಡೆಯುತ್ತದೆ ಇಡೀ ವರ್ಷದ ಮಕ್ಕಳ ಪ್ರಗತಿಯ ಸಮಾಲೋಚನಾ, ನಡೆಯುತ್ತದೆ ಇಡೀ ವರ್ಷದ ಮಕ್ಕಳ ಪ್ರಗತಿಯ ಸಮಾಲೋಚನಾ. ಪ್ರಗತಿಯ ಆಶಾಕಿರಣವಾಗಲಿ ನಿಮ್ಮಲ್ಲಿ ಸಂಚಲನ, ಪ್ರಗತಿಯ ಆಶಾಕಿರಣವಾಗಲಿ ನಿಮ್ಮಲ್ಲಿ ಸಂಚಲನ. ಮಕ್ಕಳೇ ಮಾಡಿ ಗುರುಗಣ್ಯರ ಮಾತುಗಳ ಅವಲೋಕನ, ಗುರುಗಣ್ಯರ ಮಾತುಗಳ ಅವಲೋಕನ. ಈ ನನ್ನ ಕವನ ಕೇಳಿದ ಎಲ್ಲ ಗಣ್ಯರಿಗೂ ನನ್ನ ಪ್ರೀತಿಯ ನಮನ, ನನ್ನ ಪ್ರೀತಿಯ ನಮನ. ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ बोलो भारत माता की। ಆರ್ಯನ್ ಸೆಂಟ್ರಲ್ ಸ್ಕೂಲ್ ಆದ 9ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಈ ಸಂಸ್ಥೆಯ ಅಧ್ಯಕ್ಷರು, ಸೋದರ ಸಮಾನರಾದಂಥ ಡಾಕ್ಟರ್ ಮಾಂತೇಶ್ ಕೋಟಿಯವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ, ಹಿರಿಯರೇ, ತಾಯಂದಿರೇ, ಎಲ್ಲ ಹಿರಿಯರು ಅನೇಕ ವಿಷಯಗಳನ್ನ ಇದು ಪ್ರಸ್ತಾಪಿಸಿದಾಗ ಮತ್ತೇನು ಮಾತನಾಡುವಂಥ ವಿಷಯ ಇರುವುದಿಲ್ಲ. ಅದೇ ರೀತಿ ಇಂದಿನ ಯುವ ಪೀಳಿಗೆಯ ಬಗ್ಗೆ ನಮ್ಮ ಹಿರಿಯರಂಥ ತಲ್ಲೂರವರಾಗಲಿ, DC ಅವರಲ್ಲಿ ಅನೇಕ ತಮ್ಮ ಸೊಗಡಿನ ಮಾತಿನಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇಂದಿನ ವಿದ್ಯಾರ್ಥಿಗಳಿಗೆ ಬರ್ತ್ಡೇ ಎಷ್ಟು ಮುಖ್ಯನೋ ಗ್ಯಾದರಿಂಗು ಅಷ್ಟೇ ಮುಖ್ಯ. ಒಂದು ಹುಟ್ಟಿದ ದಿನಾಂಕ ಅವ್ರ ಬರ್ತ್ಡೇ ಆದರೆ ಗ್ಯಾದರಿಂಗ್ 2ನೇ ಬರ್ತ್ಡೇ ಅವ್ರದ್ದು.
ಅದೇ ರೀತಿ ಈ ಎಲ್ಲ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ. ಅದೇ ರೀತಿ ಈ ಕೋಟಿ ಸಂಸ್ಥೆ ವೆಲ್ಫೇರ್ ಸೊಸೈಟಿ ಈ ಭಾಗದಲ್ಲಿ ಅಂದರೆ ಈ ಮಲೆನಾಡಿನ ಸೆರಗಿನಲ್ಲಿ ಇನ್ನೂ ಉನ್ನತವಾಗಿ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಲಿ. ಅದೇ ರೀತಿ ಧಾರ್ಮಿಕ ಪರಂಪರೆಯನ್ನು ಈ ಮಲೆನಾಡಿನ ಸೆರಗಿನಲ್ಲಿ ಬೆಳೆಸಲಿ. ಈ ಸಂಸ್ಥೆಗೆ ನಮ್ಮ ಜಿಲ್ಲೆಯಾದ್ಯಂತಲ್ಲಿ ರಾಜ್ಯಾಂತಾಗಲಿ ಪ್ರಗತಿಯನ್ನು ಸಾಧಿಸಲಿ, ಅನೇಕ ಮೆಚ್ಚುಗೆಗಳನ್ನ ಪಾತ್ರರಾಗಲಿ ಅಂಥೇಳಿ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿವಲಿಂಗಪ್ಪ ಕಲ್ಲೂರಿಯವರು ಸಮಾಜ ಸೇವಕರು. ನಮ್ಮ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಮನ್ನಣೆಯನ್ನು ಗಳಿಸುತ್ತಿರುವಂತಹ ಯುವ ನಾಯಕರಾಗಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಸನ್ಮಾನವನ್ನು ನೀಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಧನ್ಯವಾದಗಳು ಸರ್. ಹಾಗೆ ನಂಜುಂಡೇಶ್ವರ ಕಲ್ಲೇರಿಯವರು ನಮ್ಮ ಡಾಕ್ಟರ್ ಸರ್ ಅವರ ಆತ್ಮೀಯ ಗೆಳೆಯರು. MBA LLB ಪದವಿಯನ್ನು ಪಡೆದಿದ್ದಾರೆ. ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಹಾಗೂ ವ್ಯಾಪಾರಸ್ಥರಾಗಿ ಹಾವೇರಿಯಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಸರಳರು, ಸಜ್ಜನರು, ನಗುತ್ತಾ ಮಾತನಾಡುವ ಮೂಲಕ ಉತ್ಸಾಹವನ್ನು ನಮಗೆಲ್ಲರಿಗೂ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಲಿಂಗರಾಜ್ ಮಡಿವಾಳರ್, ಮುಖ್ಯ ಶಿಕ್ಷಕರು, ಕನಕಾಪುರ ಗುರುಗಳು, ಇವರನ್ನು ಕೂಡ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಸನ್ಮಾನವನ್ನು ಸ್ವೀಕಾರ ಮಾಡಿದ CRP ಸರ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಶ್ರೀಯುತ ಲಿಂಗರಾಜ್ ಮಡಿವಾಳರ್ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನವನ್ನು ಸ್ವೀಕಾರ ಯುವ ಮುಖಂಡರಾಗಿದ್ದಾರೆ ಲೋಹಾರ್ ಅವರು. ಎಲ್ಲರೊಂದಿಗೂ ಒಂದಾಗು ಮಂಕುತಿಮ್ಮ ಎನ್ನುವ ಕಗ್ಗದ ನುಡಿಯಂತೆ ನಮ್ಮ ತಿಳುವಳ್ಳಿ ಜನತೆ ಜೊತೆಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಜನಾನುರಾಗಿಗಳಾಗಿ ಹೊರಹೊಮ್ಮಿದ್ದಾರೆ. ಧನ್ಯವಾದಗಳು ಸರ್. ಕೋರಿಕೊಳ್ತೇನೆ. ಹಾಗೆ ಹಲವಾರು ಒಳ್ಳೆಯ ಕಾರ್ಯಗಳನ್ನು ನಮ್ಮ ತಿರುವಳ್ಳಿ ಜನತೆಗೋಸ್ಕರ ಮಾಡಲಿ. ಇದೀಗ ತಾನೇ ತಿರುವಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಇವರಿಗೆ ಶುಭವಾಗಲಿ, ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ನಾವು ಹಾರೈಸುತ್ತಾ ಅವರು ನಮ್ಮ ಮಲ್ಲಿಕಾರ್ಜುನ್ ಬಿ ಹೂಗಾರ್ ಹಾಗೂ ಶಾಂತಮ್ಮ ಹೂಗಾರ್ ಇವರು ದಂಪತಿಗಳು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಸರ್ ಇವರು ಕೂಡ ನಮ್ಮ ಶಿಕ್ಷಣ ಸಂಸ್ಥೆಯ ಮಾರ್ಗದರ್ಶಕರಾಗಿ ಹಾಗೆ ಬಸವರಾಜ್ ಪಾಟೀಲ್ ಸರ್ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮಹಾಂತೇಶ್ ಕೋಟಿ ಸರ್ ಸನ್ಮಾನವನ್ನು ಮಾಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಸನ್ಮಾನವನ್ನು ಸ್ವೀಕಾರ ಮಾಡಿರುವಂಥ ಸನ್ಮಾನವನ್ನು ಈ 2024-25ನೇ ಸಾಲಿನ 9ನೇ ರೇನ್ಬೋ ಫೆಸ್ಟಿವಲ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ವೇದಿಕೆ ಮೇಲೆ ಆಸೀನರಾಗಿರುವಂಥ ಮುಖ್ಯ ಅತಿಥಿಗಳೇ, ಪಾಲಕರೇ,
ಪೋಷಕರೇ, ಸಾರ್ವಜನಿಕರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಮುದ್ದು ಮಕ್ಕಳಿಗೆ ಸ್ವಾಗತ. ಶಿಕ್ಷಣವು ಕೇವಲ ಅಕ್ಷರ ಜ್ಞಾನವಷ್ಟೇ ನೀಡುವ ಸಾಧನವಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಪ್ರಮುಖ ಅಂಶವಾಗಿದೆ. ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಆದ್ಯತೆ ನೀಡದೆ ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷವಾಗಿ ಆದ್ಯತೆ ನೀಡುತ್ತಾ ಬಂದಿದ್ದೇವೆ. ಪ್ರತಿ ಶನಿವಾರದಂದು ರೀಡಿಂಗ್ ಕಾಂಪಿಟೇಷನ್, ರೈಟಿಂಗ್ ಕಾಂಪಿಟೇಷನ್, ಸ್ಪೀಕಿಂಗ್ ಕಾಂಪಿಟೇಷನ್, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಆಯಿತು, ಲೆಫ್ಟ್ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಆಯಿತು, ಹೀಗೆ ವಿಶೇಷವಾದ GK ಕಾಂಪಿಟೇಷನ್, ಹೀಗೆ ಹಲವಾರು ಕ್ರಿಯಾ ಚಟುವಟಿಕೆಗಳನ್ನು ನೀಡುತ್ತಾ ಕಲಿಕೆಯಲ್ಲಿ ಆಸಕ್ತಿ ನೀಡುವಂಥ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಮಕ್ಕಳ ಹಿತದೃಷ್ಟಿಯಿಂದ ವಸತಿ ರಹಿತ ಹಾಗೂ ವಸತಿ ಸಹಿತ ಒತ್ತು ಅವಕಾಶಗಳನ್ನು ಕಲ್ಪಿಸಲಾಗುವುದು. ಇದರಿಂದ ಸುತ್ತಮುತ್ತಲಿನ ಹಳ್ಳಿನ ಮಕ್ಕಳಿಗೆ ಹಾಗೂ ನವೋದಯ ತರಬೇತಿ ಪಡೆಯುವಂಥ ಮಕ್ಕಳಿಗೆ ಅನುಕೂಲವಾಗಲಿದೆ. ಶಿಕ್ಷಣದ ಜೊತೆಗೆ ಶಿಕ್ಷಣಕ್ಕೆ ಬೇಕಾದ ಉತ್ತಮ ಪರಿಸರ ಹಾಗೂ ಪೂರಕ ಅಂಶಗಳನ್ನು ಒದಗಿಸಲಾಗುವುದು. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ಮತ್ತು ಕಂಪ್ಯೂಟರ್ ಕ್ಲಾಸ್ಗಳನ್ನು ಅಳವಡಿಸಲಾಗುವುದು. ಸಾಧ್ಯವಾದಷ್ಟು ಸಾಧಿಸಿದ್ದು ಕಡಿಮೆ, ಸಾಧಿಸುವುದು ಭಾಳಷ್ಟಿದೆ ಎಂಬ ವಿವೇಕಾನಂದರ ವಾಣಿಯಂತೆ ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಸೇವೆಯನ್ನು ನೀಡುವುದು ನಮ್ಮ ಗುರಿಯಾಗಿದೆ. ಕೊನೆಯದಾಗಿ ಪ್ರತಿ ಮಕ್ಕಳಿಗೆ ಹೇಳಬೇಕೆಂದರೆ, ಸಾಧಿಸುವುದು ಸಾಧನೆಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಮಕ್ಕಳೇ, ಆದರೆ ಸಾಧಿಸುವ ಛಲ ನಿಮ್ಮಲ್ಲಿ ಬೇಕು. ಈಗಾಗಲೇ ನಮ್ಮ ಜಿಲ್ಲಾ ಆಡಳಿತಗಾರರು ಇವೆಲ್ಲ ವಿಷಯಗಳನ್ನು ಹೇಳಿಬಿಟ್ಟಿದ್ದಾರೆ. ಸಾಧಿಸುವ ಛಲ ನಿಮ್ಮಲ್ಲಿ ಬೇಕು. ನೀವು ಹಿಡಿದ ಕಾರ್ಯದಲ್ಲಿ ದೃಢವಾದ ನಂಬಿಕೆ, ಅಚಲವಾದ ಮನಸ್ಸಿದ್ದರೆ ನೀವು ನಿಮ್ಮ ಗುರಿಯನ್ನು ಮುಟ್ಟಬಲ್ಲರಿ. ಇದಕ್ಕೆ ಸಾಕ್ಷಿಯೇ ವೇದಿಕೆ ಮೇಲೆ ಕುಳಿತಂಥ ಸಾಧಕರಿದ್ದಾರೆ. ಕೊನೆಯದಾಗಿ ನಮ್ಮ ಆಮಂತ್ರಣಕ್ಕೆ ವೇದಿಕೆ ಮೇಲೆ ತಾವೆಲ್ಲ ಬಂದಿದ್ದಕ್ಕೆ ನಾನು ಚಿರನುಡಿ. ಧನ್ಯವಾದಗಳು. ಧನ್ಯವಾದಗಳು. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ರಿ. ಯಾಕಂದರೆ ನಾವು ಕಾರ್ಯಕ್ರಮವನ್ನು ಬಹಳ ತಡ ಮಾಡಲಿಲ್ಲ, ಬಹಳ ಬೇಗ ಮುಗಿಸಿದ್ದೀವಿ. ಇದೀಗ ಕೊನೆಯ ಒಂದು ವೇದಿಕೆಯ ಕಾರ್ಯಕ್ರಮವಾಗಿ ವಂದನಾರ್ಪಣೆ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ನಮ್ಮ ಶಾಲೆಯ ಸಹಶಿಕ್ಷಕಿಯಾದಂತಹ ಜ್ಯೋತಿ ಅಂಬಿಗೇರಿಯವರನ್ನು ವೇದಿಕೆಗೆ ಆಹ್ವಾನಿಸ್ತೇನೆ. ದಯವಿಟ್ಟು ಅಲ್ಲಿ LKG UKG 1ನೇ ಕ್ಲಾಸ್ ಮಕ್ಕಳಿದ್ದಾವೆ, ಹಿಂದ್ಗಡೆ ಕೂಡಿಸಿದ್ದೇವೆ. ಅವ್ರ ತಾಯಿಗಳು ಬಂದು ಆ ಮಕ್ಕಳು ಮಾತಾಡ್ಸಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಹಾಕೊಂತ ಮನೆಗೆ ಕರ್ಕೊಂಡು ಹೋಗ್ಬೇಕನ್ನಂಗಿದ್ರೆ ನೀವು ಬರ್ರಿ ಅಲ್ಲಿ, ಇಲ್ಲ ಅಂದ್ರೆ ಮಕ್ಕಳು ಡ್ಯಾನ್ಸ್ ಮಾಡಿ ಮುಗಿದ ಮೇಲೆ ಕರ್ಕೊಂಡು ಹೋಗೋಸ್ಕರ. An honor and privilege to extend my heartily vote of thanks to the dignitaries who spared time from their busy schedule to grace the occasion. On behalf of my school, I will take this golden opportunity to thank the respected chief guest of this event. For the first, our Honorable President Srimati Parvatamma Koti Ma'am, Dr. Koti Welfare Society Register Tiruvallur, and inaugurator Sri Srinivas Mane Sir, MLA of Hangal, in their absence, and Dr. Vijay Mahantesh B. Danamanavar Sir, IAS Deputy Commissioner of Haveri, and Shivalingappa M. Tallur Sir, Social Worker, Pulagadi, and President of our school, Dr. Mahantesh Koti Sir, and Vice President Srimati Namita Koti Ma'am, and all the chief guests who have blessed with their presence. Thank you sir and madam for coming to our school. Thank you one and all.